ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಪಲ್ಲವಿ ವ್ಲಾಗ್ಸ್. ಸೊ ನೀವು ತರಕಾರಿ ಇಲ್ಲದೆ ಇರೋವಾಗ ಇಲ್ಲ ಏನಾದರೂ ಬೇಗ ಮಾಡಬೇಕು ಅಂದಾಗ ಈ ಸಾರು ತುಂಬ ಉಪಯೋಗ ಆಗುತ್ತೆ. ಎಲ್ಲರೂ ಯೋಚನೆ ಮಾಡ್ತಿರ್ತೀರ, ಅಂಥ ಸಾರು ಯಾವುದಪ್ಪ, ತರಕಾರಿ ಯಾಕೆ ಮಾಡ್ದಲೆ ಅಂತ. ನೀವು ಬೇಕಾದ್ರೆ ಹಾಕೋಬೋದು ಇದಕ್ಕೂ. ಸೊ ನಾವಿಲ್ಲಿ ಹಸಿ ಕಡಲೆ ಬೀಜದ ಸಾರು ಮಾಡೋಣ ಬನ್ನಿ. ಫಸ್ಟ್ ಅದಕ್ಕೆ ಹಸಿ ಕಡಲೆ ಬೀಜನ ಬಿಡಿಸಿಕೊಳ್ಳಿ. ಆಮೇಲೆ ಒಂದು ಕುಕ್ಕರ್ ತೊಗೊಂಡು ಅದಕ್ಕೆ ಬಿಡಿಸ್ಕೊಂಡಿರೋ ಹಸಿ ಕಡಲೆ ಬೀಜನ ಹಾಕಿ. ನಿಮ್ಮ ಹತ್ರ ಹಸಿ ಕಡಲೆ ಬೀಜ ಇಲ್ಲಾಂದರೆ ಒಣಕಡಲೆ ಬೀಜ ಅಂದರೆ ಅಂಗಡಿಲಿ ಸಿಗೋದು ಎತ್ಕೊಂಡು 3 to 4 hours ನೆನೆಸಿ ಹಾಕೋಬೋದು. ಅದಕ್ಕೆ ಇವಾಗ ಕುಕ್ಕರ್ಗೆ ಒಂದು ಸ್ವಲ್ಪ ಅಲ್ಲ, ಒಂದು 2ರಿಂದ 3 ಆಲೂಗಡ್ಡೆ ಹಾಕ್ಕೊಳ್ಳಿ. ಅದಕ್ಕೆ ನೀರು ಆ್ಯಡ್ ಮಾಡ್ಕೊಳ್ಳಿ, ಅದು ಬೇಯಷ್ಟು ನೀರು ಹಾಕ್ಕೊಂಡು. ಇವಾಗ ಬೇಕಿಕ್ಕೊಂಡಿರೋದಕ್ಕೆ ಒಂದು ಸ್ವಲ್ಪ ಸಾಲ್ಟ್ ಹಾಕ್ಬಿಟ್ಟು ಒಂದು 3 to 4 ವಿಷಲ್ ಆಗೋ ಹಂಗೆ ಬೇಯಿಸ್ಕೊಳ್ಳಿ. 1 hour later. ಈಗ ನಾವಿಲ್ಲಿ 3ರಿಂದ 4 ವಿಷಲ್ ಕೂಗಿಸ್ಕೊಂಡಿದ್ದಾಗಿದೆ. ನೋಡಿ ಒಳಗಡೆ ಎಲ್ಲ ಹೆಂಗೆ ಬೆಂದಿದೆ. ಇಷ್ಟು ಕಡಲೆ ಬೀಜ ಮತ್ತು ಆಲೂಗಡ್ಡೆ ಎಲ್ಲ ಬೆಂದಿದ್ರೆ ಸಾಕು. ಈಗ ಇದನ್ನು ಮುಚ್ಚಿ ಸೈಡಲ್ಲಿ ಇಟ್ಕೊಳ್ಳಿ. ಒಂದು ಬಾಣಲಿ ತಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಹಾಕಿ ಅದಕ್ಕೆ ಒಂದು ಸ್ವಲ್ಪ ಈರುಳ್ಳಿ, ಎಣ್ಣೆ ಕಾಯ್ದ ಮೇಲೆ ಈರುಳ್ಳಿ ಹಾಕ್ಕೊಳ್ಳಿ. ಈರುಳ್ಳಿ ಮತ್ತು ಶುಂಠಿನೂ ಹಾಕೋದಾದ್ಮೇಲೆ ಒಂದು 4ರಿಂದ 5 ಎಸಳು ಇಲ್ಲ ನಿಮಗೆ ಎಷ್ಟು ಬೇಕೋ ಅಷ್ಟು ಬೆಳ್ಳುಳ್ಳಿನೂ ಹಾಕ್ಕೊಳ್ಳಿ. ಇದು ಹಸಿ ವಾಸನೆ ಹೋಗೋ ಗಂಟ ಹುರ್ಕೊಳ್ಳಿ. ಆಮೇಲೆ ಈರುಳ್ಳಿ ಒಂಚೂರು ಗೋಲ್ಡನ್ ಕಲರ್ ಬರೋ ಗಂಟ ಫ್ರೈ ಮಾಡ್ಕೊಳ್ಳಿ. ಆಮೇಲೆ ಇದಕ್ಕೆ ಟೊಮೆಟೊ, ಆಮೇಲೆ ಮೆಣಸಿನ್ಕಾಯಿ ಅಂದರೆ ಒಣಮೆಣ್ಸಿನ್ಕಾಯಿ ಒಂದು 4ರಿಂದ 5, ಇದು ಚಕ್ಕೆ, ಲವಂಗ ಒಂದು 4ರಿಂದ 5, ಅದೆಲ್ಲ ಮಸಾಲೆ ರುಬ್ಕೊಂಡು ಹಾಕ್ಕೊಳ್ಳೋಕ್ಕೆ ಸಾಂಬಾರಿಗೆ. ಏಲಕ್ಕಿ, ಇದನ್ನೆಲ್ಲ ಕ್ಲೀನಾಗಿ ಫ್ರೈ ಮಾಡ್ಕೊಳ್ಳಿ. ಆಮೇಲೆ ಸ್ವಲ್ಪ ಪುದೀನ ಸೊಪ್ಪು, ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ. ಇವಾಗ ಇದನ್ನು ಹಾಕಿದ್ನೆಲ್ಲ ಕ್ಲೀನಾಗಿ ಫ್ರೈ ಮಾಡ್ಕೊಳ್ಳೋಣ. ಅದು ಜಾಸ್ತಿ ಫ್ರೈ ಮಾಡ್ಕೊಳ್ಬೇಡಿ, ಯಾಕಂದರೆ ಅದು ರುಬ್ಬೇಕಲ್ವಾ. ಸೊ ಸ್ವಲ್ಪ ಫ್ರೈ ಆಗಿದ್ದರೆ ಸಾಕು. ನೋಡಿ ಇಷ್ಟಾಗಿದೆ ಫ್ರೈ. ಸೊ ಇಷ್ಟಾಗಿದ್ರೆ ಸಾಕು. ಸೊ ನಾವು ಪುದೀನ ಹಾಕಿದ್ರಿಂದ ಅದು ಆರೋಗ್ಯಕ್ಕೂ ಒಳ್ಳೆಯದು, ಆಮೇಲೆ ಸಾಂಬಾರಿಗೆ ಒಳ್ಳೆ ಟೇಸ್ಟ್ ಕೊಡುತ್ತೆ. ನಾವು ತುರ್ಕೊಂಡಿರೋ ಕಾಯಿ ತುರಿನ ಇದಕ್ಕೆ ಹಾಕೋಣ. ಕಾಯಿ ತುರಿ ಹಾಕೋದ್ರಿಂದ ಸಾಂಬಾರು ಕನ್ಸಿಸ್ಟೆನ್ಸಿ ಆಗಿರುತ್ತೆ, ಆಮೇಲೆ ಅದು ಒಳ್ಳೆ ಫ್ಲೇವರ್ ಕೊಡುತ್ತೆ. ಕಾಯಿ ತುರಿ ಹಾಕೊಂಡ್ಮೇಲೂ ಆಮೇಲೆ ಫ್ರೈ ಮಾಡ್ಕೊಳ್ಳಿ. ಕಾಯಿ ತುರಿ ಹಾಕೋದ್ರಿಂದ ನಾನು ಆಲ್ರೆಡಿ ಹೇಳ್ದಂಗೆ ಅದಕ್ಕೆ ಕನ್ಸಿಸ್ಟೆನ್ಸಿ ಮತ್ತು ಸಾಂಬಾರು ತಿಕ್ಕಾಗೂ ಇರುತ್ತೆ. ಇದೆಲ್ಲ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಒಂದು ಸ್ವಲ್ಪ ಹೊತ್ತು ಆರೋಕ್ಕೆ ಬಿಟ್ಟು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೊಬೇಡೋಣ ಬನ್ನಿ. ನೋಡಿ ಇವಾಗ ಇದಕ್ಕೆ ಸ್ವಲ್ಪ ಧನಿಯಾ ಪುಡಿ, ಆಮೇಲೆ ಗರಂ ಮಸಾಲ ಪುಡಿ, ನಾವು ಫ್ರೈ ಮಾಡಿಕೊಂಡು ಸೈಡಲ್ಲಿ ಆರೋಕ್ಕಿಟ್ಟಿರೋ ಮಿಶ್ರಣವನ್ನು ಇದಕ್ಕೆ ಹಾಕಿ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಬರೋಣ ಬನ್ನಿ. ನೋಡಿ ಈಗ ನಾವು ಒಂದು ಬಾಣಲಿ ಎತ್ಕೊಂಡು ಅದನ್ನು ಕಾಯಕ್ಕೆ ಇಟ್ಕೊಂಡಿದ್ದೀವಿ. ಎಣ್ಣೆ ಹಾಕಿ, ಎಣ್ಣೆ ಕಾಯ್ದ ಮೇಲೆ ಅದಕ್ಕೆ ಫಸ್ಟ್ ಸಾಸಿವೆ, ಆಮೇಲೆ ಜೀರಿಗೆ ಹಾಕ್ಕೊಂಡು ಚಿಟಪಟ ಅನ್ನೋ ಗಂಟ ಫ್ರೈ ಮಾಡ್ಕೊಳ್ಳಿ. ಇದಕ್ಕೆ ಈಗ ಒಂದು ಸ್ವಲ್ಪ ಕರಿಬೇವು ಹಾಕ್ಕೊಂಡು ಅದು ಚಿಟಪಟ ಅನ್ನೋ ಗಂಟ ಫ್ರೈ ಮಾಡ್ಕೊಳ್ಳಿ. ಅದಕ್ಕೆ ಒಂದು ಸ್ವಲ್ಪ ಈರುಳ್ಳಿ ಸಣ್ಣದಾಗಿ ಹೆಚ್ಕೊಂಡು ಹಾಕ್ಕೊಂಡು ಅದನ್ನು ಫ್ರೈ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬರೋ ಗಂಟ ಫ್ರೈ ಮಾಡ್ಕೊಳ್ಳಿ. ಬೇಕಾದ್ರೆ ಒಂದು ಸ್ವಲ್ಪ ಸಾಲ್ಟ್ ಬೇಕಾದ್ರೆ ಹಾಕ್ಕೋಬೋದು, ಬರೀ ಫ್ರೈ ಮಾಡ್ಕೊಳ್ಳೋಕ್ಕೆ. ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ನಾವೀಗ ಟೊಮೆಟೊ ಹಾಕ್ತಾಯಿದ್ದೀವಿ. ಅದನ್ನು ಹಾಕ್ಕೊಂಡು ಕ್ಲೀನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ ನಾವಿಲ್ಲಿ ಕ್ಲೀನಾಗಿ ಫ್ರೈ ಮಾಡ್ಕೊಂಡಿದ್ದೀವಿ. ಫ್ರೈ ಎಲ್ಲ ಆದಮೇಲೆ ನಾವು ಆಲ್ರೆಡಿ ರುಬ್ಬಿಕೊಂಡಿರೋ ಮಿಶ್ರಣವನ್ನು ಇದಕ್ಕೆ ಹಾಕೋಣ. ಹಾಕ್ಕೊಂಡು ಇವಾಗ ಮಿಕ್ಸ್ ಮಾಡೋಣ. ನಿಮಗೆ ಎಷ್ಟು ಕನ್ಸಿಸ್ಟೆನ್ಸಿಗೆ ಬೇಕೋ ಅಷ್ಟು ಕನ್ಸಿಸ್ಟೆನ್ಸಿಗೆ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಸೊ ನಾವು ರುಬ್ಬಿ ಹಾಕ್ಕೊಂಡಿರೋ ಮಿಶ್ರಣದಲ್ಲಿರುವ ಹಸಿ ವಾಸನೆ ಎಲ್ಲ ಹೋಗಾದ್ಮೇಲೆ ನಾವು ಆಲ್ರೆಡಿ ಬೇಯಿಸಿಕೊಂಡಿರೋ ಕಡಲೆ ಬೀಜ ಆಲೂಗಡ್ಡೆನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಕಡಲೆ ಬೀಜ ಮತ್ತು ಆಲೂಗಡ್ಡೆ ಕ್ಲೀನಾಗಿ ಮಿಶ್ರಣದಲ್ಲಿ ಹೊಂದ್ಕೊಳ್ಳೋ ಹಾಗೆ ಮಿಕ್ಸ್ ಮಾಡಿಕೊಂಡು ಒಂದು ಕುದಿ ಬಂದಾದಮೇಲೆ ಈಗ ಉಪ್ಪು ಖಾರ ಎಲ್ಲ ನೋಡಿಕೊಂಡು ಬೇಕಾದರೆ ಹಾಕ್ಕೊಳ್ಳಿ, ಇಲ್ಲ ಸರಿ ಇದೆ ಅಂದರೆ ಕ್ಲೀನಾಗಿ ಅದನ್ನು ಕುದಿಸ್ಕೊಳ್ಳಿ.
ಈಗ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಕೊತ್ತಂಬರಿ ಸೊಪ್ಪು. ನಾನು ಬೇರೆ ವೀಡಿಯೋಸಲ್ಲಿ ಹೇಳಿದ್ದೀನಿ ಯಾಕೆ ಕೊತ್ತಂಬರಿ ಸೊಪ್ಪು ಲಾಸ್ಟಲ್ಲಿ ಹಾಕಬೇಕು ಅಂತ, ಯಾಕಂದರೆ ಅದು ಒಳ್ಳೆ ಫ್ಲೇವರ್ ಮತ್ತು ಘಮ ಕೊಡುತ್ತೆ. ಸೊ ಈಗ ನೋಡಿ ನಾವು ಮಾಡಿರೋ ಹಸಿ ಕಡಲೆಕಾಯಿ ಬೀಜದ ಸಾಂಬಾರು ರೆಡಿ ಇದೆ. ಈಸಿ ಟು ಮೇಕ್ ಆ್ಯಂಡ್ ಸಿಂಪಲ್. ಯಾವುದೇ ತರಕಾರಿ ಇಲ್ದಲೇ ಈ ಸಾಂಬಾರು ಮಾಡ್ಕೊಂಡು ತಿನ್ಬೋದು. ಟೈಮ್ ಕೂಡ ಸೇವ್ ಆಗುತ್ತೆ. ನೋಡಿ, ಈಗ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆಯೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್. ಥ್ಯಾಂಕ್ ಯು.